ಕಡಿವಾಣ ಹಾಕಕ್ಕೆ ಆಗ್ತಾ ಇಲ್ಲ ಅಂತಲ್ಲ, ಈಗ ಆಗ್ತದೆ ನೋಡ್ರಿ, ಆಗ್ತದೆ, ಎಲ್ಲದಕ್ಕೂ ಸಮಯ ಅನ್ನೋದು ಬರ್ತದೆ. ಅಲ್ಲ ನೀವೊಂದು ಸ್ಟೇಟ್ಮೆಂಟ್ ಅಲ್ಲ ಸರ್, ನೀವೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮ್ಗೊಂದು ನೋಟಿಸ್ ಕೊಟ್ಟರು, ಶಿಸ್ತು ಅದು. ಆದ್ರೆ ಅವರು ಇಷ್ಟು ನಾನು ಆದ್ರೂ ಕೂಡ ಏನು ನೋಟಿಸ್ ಕೊಟ್ಟಿದ್ದನ್ನು ಸ್ವಾಗತ ಮಾಡಿದೆ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಮಾಧ್ಯಮಗಳಲ್ಲಿ ಬಂದು ಮಾತಾಡೋ ಸಂದರ್ಭದಲ್ಲಿ ಹೈಕಮಾಂಡಿನ ಗಮನ ಹರಿಸ್ಬೇಕು. ನೀವು ಕೇಳಿದ್ರಿ ಮುಖ್ಯಮಂತ್ರಿ ಮಗ ಅಂತ ಕೊಡ್ತಿಲ್ಲ ಅಂತೇಳಿ. ಮುಖ್ಯಮಂತ್ರಿ ಮಗ ಅಂತ ನಮ್ಮಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅಂತ ಮಂತ್ರಿನೇ ತೆಗೆದ ಮೇಲೆ ಮುಖ್ಯಮಂತ್ರಿ ಮಗಂದೇನು ಲೆಕ್ಕಕ್ಕೆ ತಾಳೋದಿಲ್ಲ. ಸಂದರ್ಭ ಬರ್ತದೆ, ಹೈಕಮಾಂಡ್ ಎಲ್ಲದನ್ನೂ ವೀಕ್ಷಣೆ ಮಾಡ್ತಾ ಇದೆ. ಶಾಸಕರ ಬಲ ಇಲ್ವಾ ಸರ್ ಡಿ ಕೆ ಶಿವಕುಮಾರ್ ಅವರು 139 ಜನ ಶಾಸಕರು ಬಲನೂ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲೂ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂದ್ರೂ ಬರಕ್ಕೆ ನಾನು ಹೇಳದ್ನಲ್ಲಿ ಏನಾರು ಹೇಳಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ? ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ ಸರ್? ಡಿ ಕೆ ಶಿವಕುಮಾರ್ ಅವರ ಎಲ್ಲಿವರೆಗೂ ವೇಟ್ ಮಾಡ್ತಾರೆ ಸರ್? ಹೈಕಮಾಂಡ್ ತೀರ್ಪು ಬರೋವರೆಗೂ ವೇಟ್ ಮಾಡ್ತೀವಿ. 2.5 ವರ್ಷದ ನಂತರ ಬಂದರೂ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮಗೆ ಪದೇ 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 ಬೇರೆ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ, ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ, 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳಾಗಿಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾನು ಮಾಧ್ಯಮಕ್ಕೆ ಇನ್ನು ಮುಂದೆ ಮುಖ್ಯಮಂತ್ರಿ ವಿಷಯ ಮಾತಾಡೋದು. ಕಡಿವಾಣ ಹಾಕಕ್ಕೆ ಆಗ್ತಾ ಇಲ್ಲ ಅಂತಲ್ಲ, ಈಗ ಆಗ್ತದೆ ನೋಡ್ರಿ, ಆಗ್ತದೆ, ಎಲ್ಲದಕ್ಕೂ ಸಮಯ ಅನ್ನೋದು ಬರ್ತದೆ. ಅಲ್ಲ ನೀವೊಂದು ಸ್ಟೇಟ್ಮೆಂಟ್ ಅಲ್ಲ ಸರ್, ನೀವೊಂದು ಸ್ಟೇಟ್ಮೆಂಟ್ ಕೊಡೋದಕ್ಕೆ ನಿಮ್ಗೊಂದು ನೋಟಿಸ್ ಕೊಟ್ಟರು, ಶಿಸ್ತು ಅದು. ಆದ್ರೆ ಅವರು ಇಷ್ಟು ನಾನು ಆದ್ರೂ ಕೂಡ ಏನು ನೋಟಿಸ್ ಕೊಟ್ಟಿದ್ದನ್ನು ಸ್ವಾಗತ ಮಾಡಿದೆ. ಈ ಹಿಂದೆ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಮಾಧ್ಯಮಗಳಲ್ಲಿ ಬಂದು ಮಾತಾಡೋ ಸಂದರ್ಭದಲ್ಲಿ ಹೈಕಮಾಂಡಿನ ಗಮನ ಹರಿಸ್ಬೇಕು. ನೀವು ಕೇಳಿದ್ರಿ ಮುಖ್ಯಮಂತ್ರಿ ಮಗ ಅಂತ ಕೊಡ್ತಿಲ್ಲ ಅಂತೇಳಿ. ಮುಖ್ಯಮಂತ್ರಿ ಮಗ ಅಂತ ನಮ್ಮಲ್ಲಿ ಎಕ್ಸ್ಕ್ಯೂಸ್ ಇಲ್ಲ ಅಂತ ಮಂತ್ರಿನೇ ತೆಗೆದ ಮೇಲೆ ಮುಖ್ಯಮಂತ್ರಿ ಮಗಂದೇನು ಲೆಕ್ಕಕ್ಕೆ ತಾಳೋದಿಲ್ಲ. ಸಂದರ್ಭ ಬರ್ತದೆ, ಹೈಕಮಾಂಡ್ ಎಲ್ಲದನ್ನೂ ವೀಕ್ಷಣೆ ಮಾಡ್ತಾ ಇದೆ. ಶಾಸಕರ ಬಲ ಇಲ್ವಾ ಸರ್ ಡಿ ಕೆ ಶಿವಕುಮಾರ್ ಅವರು 139 ಜನ ಶಾಸಕರು ಬಲನೂ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿದೆ. ಅದರಲ್ಲೂ ಎಸ್ಪೆಷಲಿ ನಮ್ಮಂಥ ಯೂತ್ಸ್, ನಾಳೆ ಅವ್ರು ಏನು ಹೇಳಿದ್ರು ಮಾಡೋಕ್ಕೆ ಸಿದ್ಧವಾಗಿರೋಂಥ 45 ಜನ ಯೂತ್ಸ್ ಇದ್ದೀವಿ. ರಾಜೀನಾಮೆ ಕೊಟ್ಟು ಹೊರಗೆ ಬನ್ನಿ ಅಂದ್ರೂ ಬರಕ್ಕೆ ನಾನು ಹೇಳದ್ನಲ್ಲಿ ಏನಾರು ಹೇಳಿ ಅಂದೆ, ಪ್ರಾಣ ಕೊಡೋದ್ರು ಕೊಡ್ತೀನಪ್ಪ, ಇನ್ನೇನು ಬೇಕ್ರಿ? ಅದಕ್ಕಿಂತ ದೊಡ್ಡದು ಯಾವ್ದಾರು ಇದೆಯಾ ಸರ್? ಡಿ ಕೆ ಶಿವಕುಮಾರ್ ಅವರ ಎಲ್ಲಿವರೆಗೂ ವೇಟ್ ಮಾಡ್ತಾರೆ ಸರ್? ಹೈಕಮಾಂಡ್ ತೀರ್ಪು ಬರೋವರೆಗೂ ವೇಟ್ ಮಾಡ್ತೀವಿ. 2.5 ವರ್ಷದ ನಂತರ ಬಂದರೂ ಹೈಕಮಾಂಡ್ ಮೇಲೆ ನಂಬಿಕೆ ಇದೆ. ನಾನು ಹೇಳೋದಿಷ್ಟೇ, ನಿಮಗೆ ಪದೇ 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 ಬೇರೆ ಬೇರೆ ಡೈವರ್ಟ್ ಆಗೋದು ಬೇಡ. ಒಂದೇ ಅಜೆಂಡಾ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲಿ, ನಾವು ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ. ನಾವು ತೀರ್ಮಾನ ತಗೊಳ್ಳೋವರೆಗೂ ಇವರೇ ಮುಖ್ಯಮಂತ್ರಿ, 2.5 ವರ್ಷ ಅಂತ ಯಾವುದೇ ಒಪ್ಪಂದಗಳಾಗಿಲ್ಲ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾನು ಮಾಧ್ಯಮಕ್ಕೆ ಇನ್ನು ಮುಂದೆ ಮುಖ್ಯಮಂತ್ರಿ ವಿಷಯ ಮಾತಾಡೋದು.